ಬೆಳಗಾವಿ ಜಿಲ್ಲೆಯ ರಾಜಕೀಯ ಸಮರ ಈಗ ಅತಿರೇಕಕ್ಕೆ ತಲುಪಿದೆ. ನಾನೊಬ್ಬ ರೈತನ ಮಗ, ರೈತರಿಗೆ ಅನ್ಯಾಯ ಮಾಡಲು ಬಂದ್ರೆ ಮೆಟ್ಟಿನಿಂದ ಹೊಡಿತೇನೆ ಅಂತ ಹೇಳುವ ಮೂಲಕ ಶಾಸಕ ಲಕ್ಷ್ಮಣ್ ಸವದಿ ಅವರು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಬಹಿರಂಗವಾಗಿಯೇ ಗುಡುಗಿದ್ದಾರೆ. ಇತ್ತೀಚೆಗಷ್ಟೇ ರಮೇಶ್ ಜಾರಕಿಹೊಳಿ ಈ ವರ್ಷ ಲಕ್ಷ್ಮಣ್ ಸವದಿಯನ್ನ ಟ್ರ್ಯಾಕ್ಟರ್ ಓಡಿಸಲು ಕಳಿಸ್ತೇವೆ ಎಂದು ವ್ಯಂಗ್ಯವಾಡಿದ್ರು. ಈ ಹೇಳಿಕೆಗೆ ಅಥಣಿಯ ವೇದಿಕೆಯ ಮೇಲೆ ಸವದಿ ತಿರುಗೇಟು ನೀಡಿದ್ದು, ಟ್ರ್ಯಾಕ್ಟರ್ ಮತ್ತು ಎತ್ತು ಓಡಿಸುವ ನನ್ನ ಬದುಕು, ಅದಕ್ಕೆ ನಾನು ಹೆದರೋದಿಲ್ಲ. ಆದ್ರೆ ರೈತರ ಹೆಸರಿನಲ್ಲಿ ರಾಜಕೀಯ ಮಾಡಿ ಅನ್ಯಾಯ ಮಾಡಲು ಬಂದ್ರೆ ಸಹಿಸೋದಿಲ್ಲ ಎಂದು ರೊಚ್ಚಿಗೆದ್ದಿದ್ದಾರೆ. ಹೆಸರು ಹೇಳದೆಯೇ ರಮೇಶ್ ಜಾರಕಿಹೊಳಿ ವಿರುದ್ಧ ವಾಗ್ದಾಳಿ ನಡೆಸಿದ ಸವದಿ ಅಹಂಕಾರದ ಮಾತುಗಳಿಗೆ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಸಿದ್ದಾರೆ. ಇಬ್ಬರು ಪ್ರಭಾವಿ ನಾಯಕರ ನಡುವಿನ ಈ ಮಾತಿನ ಚಕಮಕಿ ಜಿಲ್ಲೆಯಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದ್ದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ನಾನೇನು ನಮ್ಮ ಬದುಕಿನಲ್ಲಿ ಅವನು ತಲೆ ಎತ್ತಿ ತಿರುಗಲಿಕ್ಕೆ ಅದು ಸಾಕು. ನಾನೇನು IAS IPS ಕಲ್ತವಲ್ಲ. ನಮ್ಮ ಬದುಕಿನಲ್ಲಿ ಅವನು ತಲೆ ಎತ್ತಿ ತಿರುಗಲಿಕ್ಕೆ ಅದು ಸಾಕು. ನಾನೇನು IAS IPS ಕಲ್ತವಲ್ಲ. ನಾನು ನಿಮ್ಮಂಗ ಹಳ್ಳ್ಯಾಗದ ಸರ್ಕಾರಿ ಶಾಲೆ ಒಳಗದ ಕಬಡ್ಡಿ ಆಡ್ಕೊತು, ಚಿರುಗಾಟ ಆಡ್ಕೊತು, ದನ ಕಾಯ್ಕೊತು, ಟ್ರ್ಯಾಕ್ಟರ್ ಹೊಡ್ಕೊತು ಕೆಲವೊಬ್ರು ಮಾತಾಡ್ತಿರ್ತಾರೆ. ಒಬ್ಬ ಬಾಳ ನನ್ನ ಮ್ಯಾಗ ಪ್ರೀತಿ ಇರುವ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿನ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತ. ಅದೇ ನಂದದು ಉದ್ಯೋಗದ ನನ್ನ ಬದುಕದು. ನಾನೊಬ್ಬ ರೈತನ ಹೊಟ್ಟಿಲಿ ಹೊಟ್ಟಿದ್ದೇನೆ, ಎತ್ತನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ್ನ ಮೆಟ್ಟನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾವು ಕೊಟ್ಟಿದ್ದಾರೆ. ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾರಾದ್ರೂ ಏನಾದ್ರು ಕನಸು ಕಟ್ಕೊಂಡಿರ್ಬೇಕು. ಏನು ನಮ್ಮ ತಾಲೂಕದಾಗ ಈ ತಾಲೂಕು ಮಾಡೋಣ ಅಂತ ಇಲ್ಲಿ ರೈತರ ಅಡ್ಡ ಅಲ್ಲ, ವಿಜ್ಞಾನಿಗಳದಾರ. ಇಲ್ಲಿ ದಿಲ್ಲ್ಯಾಗ ಏನ್ ನಡೀತಿತ್ತು ಅನ್ನೋದು ಇಲ್ಲಿ ಇಲ್ಲಿ ಹೇಳ್ತಾರ. ಅಮೆರಿಕದಾಗ ಏನ್ ನಡೆದೈತೆ ಅನ್ನೋದು ಇಲ್ಲಿ ಹೇಳೋಣ ಬುದ್ಧಿವಂತರು ಜನ ಅದಾರ. ಇಲ್ಲಿ ಇಡಂಗಿಲ್ಲ. ಇದು ಶಿವೋಗಿ ನಾಡ್ರಿ, ಇದು ಶಿವೋಗಿ ನಾಡಿದು. ಅವನು ಏನ್ ತಿಳ್ಕೊಳಕತ್ತಾರು, ಗಪ್ಪಿರಣ ಇದು ಯಾಕೋ ಮಬ್ಬ ಆಗೈತಿ, ಇದು ಜನ ಹೊಡ್ಸಾಕತೈತಿ ಅಂತ. ನನ್ನ ಮಾತಿನಿಂದ ಯಾವುದೇ ಸಮಾಜದ ವ್ಯಕ್ತಿಗಳಿಗೆ ಅದು ತೊಂದರೆ ಆಗಬಾರ್ದು, ಮನುಷ್ಯ ಕಾಶಿ ಆಗಬಾರ್ದು ಅಂತ ಮಾತಾಡಲ್ಲ. ನಾನು ಹಳ್ಳ್ಯಾಗ ಹುಟ್ಟಿದ್ದೀನಿ, ನನ್ಗೇನು ಭಾಷೆ ಗೊತ್ತಿಲ್ಲ. ಮತ್ ಇವ್ರಾಗ ನಾ ಮಾತಾಡಕ್ ಹಚ್ಚಿನಂದ್ರ ನೀವೇನಂತೀರಿ? ಏನ್ ಇದು ಅದ್ರಂಗ ಹೊಡಿತಲ್ಲ ಹಾಗೆ ಎಕ್ರಿಸಿದ್ರಣ್ಣ. ಇದನ್ನ ಹೇಳ್ಬೇಕಾಗಿತ್ತು ಒಂದು ಈ ಸಂದರ್ಭ ಬಿಟ್ಟು ಅದರ ಸಲ ಹೇಳಬೇಕು. ನಾನೇನು ದ್ವೇಷಿಸಿದ್ದಲ್ಲ. ನನಗ ಶ್ರೀರಕ್ಷೆ ಆಗಿರ್ತಕ್ಕಂಥ ವಿದ್ಯೆ ಮಾಡುವಂತ ನಾನು ಡಾಲ ಮತ್ತು ಕವಚ ಹಾಕೊಳ್ಳೋದಿಲ್ಲ. ಇಡೀ ನನ್ನ ಕ್ಷೇತ್ರದ ಜನ ನನ್ನ ಇಡೀ ಶರೀರಕ್ಕೆ ಕವಚ ಆಗಿ ನಿಂತುಕೊಂಡಿರ್ತಕ್ಕಂಥವ್ರು 1,30,31,000 ಜನ.